ಬೆಂಬಲ ಬೆಲೆಯಡಿ ಖರೀದಿ ಕೇಂದ್ರ ತೆರೆಯುವುದಕ್ಕೆ ವಿಳಂಬ ವಿಚಾರ ಸರ್ಕಾರಗಳ ವಿರುದ್ಧ ಕೋರ್ಟ್ಗೆ ನ್ಯಾಯಾಂಗ ನಿಂದನೆ ಅರ್ಜಿ ಸಲ್ಲಿಕೆ. ಹೈಕೋರ್ಟ್ ನಿರ್ದೇಶನದಂತೆ ಖರೀದಿ ಕೇಂದ್ರ ತೆರೆಯುವಲ್ಲಿ ವಿಳಂಬ ಆಗಿದೆ. ಹೀಗಾಗಿ ಸರ್ಕಾರದ ವಿರುದ್ಧ ನ್ಯಾಯಾಂಗ ನಿಂದನೆ ಅರ್ಜಿ ಸಲ್ಲಿಕೆ. ಬೆಳೆ ಕಟಾವಿಗೆ 1 ತಿಂಗಳು ಮುನ್ನ ಖರೀದಿ ಕೇಂದ್ರವನ್ನು ಆರಂಭಿಸಬೇಕು. 2025ರ ಮೇ 28ರಂದು ಮಹತ್ವದ ತೀರ್ಪನ್ನು ನೀಡಿತ್ತು ಹೈಕೋರ್ಟ್. ಇದಕ್ಕೆ ಸಂಬಂಧಪಟ್ಟಂತೆಗೆ ವಿಚಾರಣೆ ಎಲ್ಲ ಆಗಿ ಆ ನಂತರ ತೀರ್ಪನ್ನು ಕೊಡಲಾಗಿತ್ತು. ಯಾವಾಗ 2025ರ ಮೇ 28ರಂದೇ ಈ ಬಗ್ಗೆ ನಿರ್ಧಾರ ಆಗಿತ್ತು. ಆದರೂ ಸರಿಯಾದ ಸಮಯದಲ್ಲಿ ಖರೀದಿ ಕೇಂದ್ರವನ್ನು ತೆರೆಯೋದಕ್ಕೆ ಈ ಸರ್ಕಾರ ಹಿಂದೇಟು ಹಾಕ್ತಾ ಇದೆ. ಹೀಗಾಗಿ ಹೈಕೋರ್ಟ್ನಲ್ಲಿ ರೈತರಿಂದ ನ್ಯಾಯಾಂಗ ನಿಂದನೆ ಅರ್ಜಿ ಸಲ್ಲಿಕೆಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸರ್ಕಾರದಿಂದ ನ್ಯಾಯಾಂಗ ನಿಂದನೆ ಆಗ್ತಾ ಇದೆ ಅಂತ ಅಂದರೆ ಕೋರ್ಟೇ ಹೇಳಿದ್ರು ಇವರೊಂದು ಅದಕ್ಕೆ ತಕ್ಕಂಗೆ ವ್ಯವಸ್ಥೆ ಮಾಡಿಕೊಡ್ತಾ ಇಲ್ಲ ಅನ್ನುವಂಥ ಬೇಸರ. ಇದಕ್ಕೆ ಸಂಬಂಧಪಟ್ಟಂತೆ ರೈತರು ಏನು ಹೇಳ್ತಾರೆ, ನಮ್ಮ ಪ್ರತಿನಿಧಿ ಯಲ್ಲಪ್ಪ ಅವರನ್ನು ಮಾತಾಡಿಸಿದ್ದಾರೆ, ಕೇಳೋಣ ಬನ್ನಿ. ಅತಿವೃಷ್ಟಿ ಮತ್ತು ಅನಾವೃಷ್ಟಿಯ ಹೊಡೆತಕ್ಕೆ ಅನ್ನದಾತನ ಬದುಕು ಅತಂತ್ರವಾಗಿದೆ. ತಾನು ಬೆಳೆದಂತಹ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡಿ ಅಂತೇಳಿ ಸರ್ಕಾರದ ಹತ್ತ ಬಿಕ್ಕಿ ಬಿಕ್ಕಿ ಅತ್ತು ಇಲ್ಲಿ ಅಂತಾರೆ ಕೇಳಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟಾದರೂ ಸಹಿತ ಇವತ್ತು ಸರ್ಕಾರಗಳು ಖರೀದಿ ಕೇಂದ್ರವನ್ನು ಓಪನ್ ಮಾಡ್ತಿಲ್ಲ. ಈ ಸಂಪಟ್ಟಿಗೆ ರೈತರು ಈಗ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಯಾಕೆ ಏನು ಅನ್ನೋದ್ರ ಬಗ್ಗೆ ರೈತರೇ ಇದನ್ನು ನಾನು ಅವರನ್ನೇ ಮಾತಾಡಿಸ್ತೀನಿ. ಸರ್, ಇವತ್ತು ಕೋರ್ಟಿಗೆ ಹೋಗಿದ್ರಿ, ಯಾಕೆ ಕೋರ್ಟಿಗೆ ಹೋಗಿರಿ, ಏನು ಸರ್? ನಾವು ಈಗ ಕೋರ್ಟಿಗೆ ಹೋಗಿದ್ದು ಸರ್ಕಾರದ ವಿರುದ್ಧ ನ್ಯಾಯಾಂಗ ನಿಂದನೆ ಕೇಸನ್ನು ಮಾಡಿದ್ದೇವೆ. 2021ರಲ್ಲಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ವಿ. ಏನಂತಂಥೇಳಿ, ನೀವು ಆದಷ್ಟು ಬೇಗನೆ ಇದನ್ನು ಖರೀದಿ ಮಾಡಿರಿ, ಓಪನ್ ಮಾಡಿರಿ ಅಂತಂತಂಥೇಳಿ ಖರೀದಿ ಕೇಂದ್ರ. ಆಮೇಲೆ ಕೋರ್ಟ್ಗೆ ನಾವು ಪಿಟಿಷನ್ ಹಾಕಿದ್ವಿ 2021ರಲ್ಲಿ. ಆ ಕೋರ್ಟ್ಗೆ ನಾವು ಪಿಟಿಷನ್ ಹಾಕಿದ ತಕ್ಷಣ ಕೋರ್ಟು ನಮಗೂ ಆದೇಶ ಮಾಡ್ತಾವೆ. ಅವಾಗ ಏನಂತಂಥೇಳಿ, ಇದನ್ನು ಆದಷ್ಟು ಬೇಗನೆ ಏನು ಬೆಳೆಗಳು ಏನು ಬರ್ತಾವೆ, ಬೆಳೆಗಳು ಬರೋಕ್ಕೆ 1 ತಿಂಗಳು ಮುಂಚಿತವಾಗಿ ಖರೀದಿ ಕೇಂದ್ರ ಓಪನ್ ಮಾಡಿ ನೋಂದಣಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡಬೇಕು ಅಂತಂತೇಳಿ. ಬಟ್ ಆದೇಶ ಆದರೂ ಕೂಡ ಇವರು ಸರ್ಕಾರದವರು ಇನ್ನೂವರೆಗೂ ಕೂಡ ಅದನ್ನು ಖರೀದಿ ಕೇಂದ್ರ ಓಪನ್ ಮಾಡ್ತಾ ಇಲ್ಲ. ಈಗ ಉದಾಹರಣೆಗೆ ಹೆಸರು ಖರೀದಿ ಕೇಂದ್ರ ಈಗ ಯಾವಾಗ ಓಪನ್ ಆಗಬೇಕಾಯಿತು? ಆಗಸ್ಟ್ ತಿಂಗಳಲ್ಲಿ ನಮ್ಮ ಹೆಸರು ಓಪನ್ ಇದಾಗ್ತೈತಪ್ಪ ಅಂದ್ರೆ ಜುಲೈ ತಿಂಗಳಲ್ಲಿ ಓಪನ್ ಮಾಡಬೇಕಾಯ್ತು. ಬಟ್ ಅವರು ಒಟ್ಟು ಮಾಡಿರಲಿಲ್ಲ. ಯಾವಾಗ ಮಾಡ್ತಾರೆ? 9ನೇ ತಿಂಗಳಲ್ಲಿ ಮಾಡ್ತಾರೆ. 9ನೇ ತಿಂಗಳಲ್ಲಿ ಅನೌನ್ಸ್ ಮಾಡ್ತಾರೆ. ಬಟ್ ಖರೀದಿ ಕೇಂದ್ರ ಓಪನ್ ಮಾಡೋದಿಲ್ಲ. ಅವ್ರು ಮಾಡೋದು ಯಾವಾಗ? ಡಿಸೆಂಬರ್ ತಿಂಗಳಲ್ಲಿ ಮಾಡ್ತಾರೆ. ಅಷ್ಟರೊಳಗೆ ಎಲ್ಲ ರೈತರು ಎಲ್ಲ ತಮ್ಮ ಬೆಳೆಗಳನ್ನು ಮಾರಿಬಿಟ್ಟಿರ್ತಾರೆ. ಇದರ ಲಾಭ ಸರ್ಕಾರದ ಲಾಭ ರೈತರಿಗೆ ಸಿಗುವುದಿಲ್ಲ. ಸರ್, 2021ರಲ್ಲಿ ತಾವು ಕೋರ್ಟ್ ಮೊರೆ ಹೋಗಿದ್ರಿ ಬೆಂಬಲ ಬೆಲೆ ಖರೀದಿಗಾಗಿ. ಈ ಕೋರ್ಟ್ ಯಾವಾಗ ಆರ್ಡರ್ ಮಾಡ್ತು, ಈಗ ಏನಾಗಿದೆ? ಸರ್, 2021ರೊಳಗೆ ನಾವು ಕಾಯಂ ಖರೀದಿ ಕೇಂದ್ರ ಮಾಡಬೇಕು ಅನ್ನುವಂಥ ರಾಜ್ಯ ಸರ್ಕಾರಕ್ಕೆ ಮತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಮೇಲೆ ಹೈಕೋರ್ಟಿಗೆ ಮನವಿ ಸಲ್ಲಿಸಿ ಪಿಟಿಷನ್ ಹಾಕಿದ್ವಿ. ಆ ಪಿಟಿಷನ್ ಆದೇಶ ಯಾವಾಗ ಆಯ್ತು ಅಂತಂದರೆ 2025 ಮೇ ತಿಂಗಳದೊಳಗೆ ಆದೇಶ ಬಂತು. ಏನಂತಂತಂದರೆ, ಈ ಮುಂಗಾರು ಹಿಂಗಾರು ಬೆಳೆಗಳನ್ನು ಮುಂಗಾರಿ ಹಂತದೊಳಗೆ ಕಟಾವು ಬಂದಾಗ 1 ತಿಂಗಳು ಮೊದಲೇ ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಆಗಬೇಕು. ಅದರ ನಂತರ ಕಟಾವು ಬಂದ ನಂತರ ಅವನು ಚಾಲೂ ಮಾಡಬೇಕು ಖರೀದಿ ಕೇಂದ್ರ ಅನ್ನುವಂಥದ್ದು ಇತ್ತು. ಅದಕ್ಕೆ ಬೆಂಬಲ ಬೆಲೆ ಕೊಡಬೇಕಂಥದ್ದು. ಇವತ್ತಿಗೆ ಮುಂಗಾರಿ ಪೀಕು ಆಗಸ್ಟ್ದೊಳಗೆ ಬಂದಿದೆ. ಈಗ ಪ್ರಾರಂಭ ಆಗಿದೆ ಖರೀದಿ ಕೇಂದ್ರ ಪ್ರಾರಂಭ ಆಗೈತೆ ಅಂದರೆ ಇದು ಉದ್ದೇಶ ಏನಂತಂದರೆ, ಎಲ್ಲ ಸರ್ಕಾರಗಳು ಮತ್ತು ಅಧಿಕಾರಿಗಳು ದಲ್ಲಾಳಿಗಳು ಶಾಮೀಲಾಗಿ ನಾವು 60ರಿಂದ 70% ಮಾರ್ಕೆಟಿಗೆ ಮಾರಾಟ ಮಾಡಿದ ನಂತರ ಅಲ್ಲಿ ಸುಮಾರು ನಮಗೆ ಬೆಂಬಲ ಬೆಲೆಗಿಂತ ಕಡಿಮೆ ಬೆಲೆ ಸಿಕ್ಕಂಥ ಉದಾಹರಣೆಗಳದಾವೆ. ಈಗಾಗಲೇ ಒಂದು ಕಡೆ ನೋಡಿದಾಗ ಇಲ್ಲಿ ಅಂದರೆ ರೈತನ ಬೆಳೆ ಯಾವಾಗ ಬರುತ್ತೆ 1 ತಿಂಗಳ ಮುಂಚೆನೇ ಇಲ್ಲಿ ಅಂದರೆ ಖರೀದಿ ಕೇಂದ್ರ ಓಪನ್ ಮಾಡಬೇಕು, ಓಪನ್ ಮಾಡಿ ಅಂತೇಳಿ ಕೋರ್ಟ್ ಆದೇಶ ಮಾಡಿದೆ. ಆದರೆ ಆ ಕೋರ್ಟ್ ಆದೇಶವನ್ನು ಇಲ್ಲಿಂದರೆ ಎರಡೂ ಸರ್ಕಾರಗಳು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವತ್ತು ಕೋರ್ಟ್ ಆದೇಶವನ್ನೇ ಉಲ್ಲಂಘನೆ ಮಾಡಿವೆ, ಗಾಳಿಗೆ ತೋರಿವೆ. ಹೀಗಾಗಿ ಇಲ್ಲಿಂದರೆ ಮತ್ತೊಮ್ಮೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ನಾವು ಕೋರ್ಟ್ಗೆ ಹೋಗಿದ್ದೀವಿ, ನಿಮ್ಮ ಆದೇಶವನ್ನು ಅವರು ಪಾಲನೆ ಮಾಡಿಲ್ಲ, ಸರ್ಕಾರಗಳ ಮೇಲೆ ಕ್ರಮ ತೆಗೆದುಕೊಳ್ಳಿ, ರೈತರಿಗೆ ಕಷ್ಟಕ್ಕೆ ಸ್ಪಂದಿಸಿ ಅಂತೇಳಿ ನಾವು ಕೋರ್ಟ್ಗೆ ಹೋಗಿದ್ದೀವಿ ಅನ್ನೋದು ಅನ್ನದಾತರ ಮಾತು. ಕ್ಯಾಮರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೋಲರ್ಗೊಪ್ಪ, TV5 ಹುಬ್ಬಳ್ಳಿ.